ಮಿತ್ರರೇ ನಮಸ್ಕಾರ. ಮಿತ್ರರೇ, 2013ರಲ್ಲಿ ದೆಹಲಿಯಲ್ಲಿ ಕೇಜ್ರಿವಾಲ್ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿರ್ತಾರೆ. ದೆಹಲಿ ಮಾತ್ರವಲ್ಲ, ಇಡೀ ದೇಶದ ರಾಜಕಾರಣದಲ್ಲಿ ಕೇಜ್ರಿವಾಲ್ ಅವರ ಸುನಾಮಿ ಅಲೆಯೇ ಎದ್ದಿರುತ್ತೆ. ಕೇಜ್ರಿವಾಲ್ ಆಡ್ತಿದ್ದಂತಹ ಬಣ್ಣದ ಮಾತುಗಳು ಜನರಿಗೆ ಹೊಸ ಭರವಸೆಯನ್ನೇ ಮೂಡಿಸಿರುತ್ತೆ. ಆದರೆ ಮಿತ್ರರೇ, ದೆಹಲಿಯಲ್ಲಿ ಗೆಲ್ಲುವಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ 10 ಭರವಸೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾದಂತಹ ಭರವಸೆ ಯಾವುದು ಕೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ದೆಹಲಿಯ ಯಮುನಾ ನದಿಯನ್ನು ಶುದ್ಧ ಮಾಡಿಬಿಡ್ತೀವಿ, ದೆಹಲಿಯ ಜನ ಯಮುನಾ ನದಿ ನೀರನ್ನು ಕುಡಿಬಹುದು, ಆ ರೀತಿಯಾಗಿ ಯಮುನೆಯನ್ನು ಶುದ್ಧೀಕರಿಸ್ತೀವಿ ಅಂತೇಳಿ ಕೇಜ್ರಿವಾಲ್ 2013ರಲ್ಲಿ ಭರವಸೆ ಕೊಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡೋದಿಲ್ಲ. ಬಳಿಕ ರಾಜೀನಾಮೆಯನ್ನು ಕೊಟ್ಟು ಪುನಃ ಚುನಾವಣೆಯನ್ನು ಎದುರಿಸ್ತಾರೆ. 2015ರಲ್ಲಿ ಕೇಜ್ರಿವಾಲ್ ಭಾರೀ ಬಹುಮತದೊಂದಿಗೆ ದೆಹಲಿಯಲ್ಲಿ ಸರ್ಕಾರವನ್ನು ಕೂಡ ರಚನೆ ಮಾಡ್ತಾರೆ. ಆದರೆ 5 ವರ್ಷವೂ ಕೂಡ, ಅಂದರೆ 2015ರಿಂದ 2020ರವರೆಗೆ ಕೇಜ್ರಿವಾಲ್ಗೆ ಯಮುನೆಯ ನೆನಪೇ ಆಗೋದಿಲ್ಲ. ಅಂತಿಮವಾಗಿ 2020ರ ಚುನಾವಣೆ ಬರುತ್ತೆ, ಮತ್ತೆ ಅದೇ ಯಮುನಾ ನದಿಯ ಭರವಸೆಯನ್ನು ಕೊಡ್ತಾರೆ. ನನಗೆ ಇನ್ನೊಮ್ಮೆ ಅಧಿಕಾರವನ್ನು ಕೊಟ್ಟು ನೋಡಿ, ಯಮುನೆಯನ್ನು ಶುದ್ಧೀಕರಣ ಮಾಡಿಬಿಡ್ತೀನಿ. ದೆಹಲಿಯ ಜನ ಅದನ್ನೂ ಕೂಡ ನಂಬುತ್ತಾರೆ. ಕೇಜ್ರಿವಾಲ್ಗೆ 2020ರಲ್ಲೂ ಕೂಡ ಭಾರೀ ಬಹುಮತದ ಸರ್ಕಾರ ರಚನೆ ಮಾಡುವುದಕ್ಕೆ ದೆಹಲಿಯ ಜನ ಆಶೀರ್ವಾದ ಮಾಡ್ತಾರೆ. ಆದರೆ ಕೇಜ್ರಿವಾಲ್ ಯಮುನೆಯನ್ನು ಕೇವಲ ಭರವಸೆಗೆ ಮಾತ್ರ ಇಟ್ಕೊಂಡಿದ್ರು. ಚುನಾವಣೆ ಬಂದಾಗ ಯಮುನಾ ಶುದ್ಧೀಕರಣದ ಮಾತಾಡೋದು, ಆನಂತರ ಯಮುನಾ ಕಡೆಗೆ ಕೇಜ್ರಿವಾಲ್ ತಲೆ ಹಾಕಿ ಕೂಡ ಮಲಗ್ತಾ ಇರಲಿಲ್ಲ. 2025ರಲ್ಲಿ ದೆಹಲಿ ಚುನಾವಣೆ ಬಂತಲ್ಲ, ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಬಿಟ್ರು, ಯಮುನೆಯಿಂದ ವೋಟ್ ಬರೋದಿಲ್ಲ ಅಂತ. ಇಲ್ಲಿ ಕೇಜ್ರಿವಾಲ್ಗೆ ಯಮುನೆ ಮುಖ್ಯವಾಗಿರಲಿಲ್ಲ, ದೆಹಲಿಯ ಜನರಿಗೆ ಯಮುನೆ ಮುಖ್ಯವಾಗಿದ್ಲು. ಇದೇ ಕಾರಣದಿಂದಾಗಿ 2025ರಲ್ಲಿ ಬಿಜೆಪಿಗೆ ಜನ ಆಶೀರ್ವಾದವನ್ನ ಮಾಡ್ತಾರೆ. ದೆಹಲಿಯಲ್ಲಿ ಬಿಜೆಪಿಯ ಸರ್ಕಾರ ರಚನೆ ಆಗುತ್ತೆ. ಮಿತ್ರರೇ, ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದಾನೆ? ಕೇಜ್ರಿವಾಲ್ ಯಮುನೆಯನ್ನು ಶುದ್ಧೀಕರಣ ಮಾಡದೇ ಇರುವಂತಹ ವಿಚಾರ ನಮಗೆಲ್ಲ ಗೊತ್ತಲ್ಲ. ಹೀಗಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು. ನಾನು ಇಷ್ಟೆಲ್ಲ ಯಮುನೆಯ ಬಗ್ಗೆ ಹೇಳೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಇದೆ. ದೆಹಲಿ ಸರ್ಕಾರ 8 ತಿಂಗಳಿನಲ್ಲಿ ಯಮುನೆಯ ವಿಚಾರದಲ್ಲಿ ಒಂದು ದೊಡ್ಡ ಸಾಧನೆಯ ಶಿಖರವನ್ನೇ ಮಾಡಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾವ ಯಮುನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ನಿಲ್ಲಬೇಕಾಗಿತ್ತು, ಯಾವ ಯಮುನೆಯ ನೀರನ್ನು ಮುಟ್ಟಿದ್ರೆ ಬೇರೆಯ ಶುದ್ಧ ನೀರನ್ನು ಬಳಸಿ ಸಾಬೂನು ಹಾಕಿ ಕೈ ತೊಳೆಯುವಂತಹ ಪರಿಸ್ಥಿತಿ ಇತ್ತು, ಈಗ ಅದೇ ಯಮುನಾ ನದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ನಾನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಮಿತ್ರರೇ, ಈ ಯಮುನಾ ಶುದ್ಧೀಕರಣದ ವಿಚಾರ ಏನಿದೆ, ದೆಹಲಿಯಲ್ಲಿ ಬಹಳ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಪ್ರತಿನಿತ್ಯವೂ ಕೂಡ ನಾವು ರಾಜಕೀಯ ವಿಚಾರವನ್ನು ಚರ್ಚೆ ಮಾಡ್ತಿದ್ವಿ, ಅಂತಾರಾಷ್ಟ್ರೀಯ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಆದರೆ ನಿಮಗೆ ಒಂದು ಒಳ್ಳೆಯ ಸಾಧನೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿನ್ ಕುರು. ಹೀಗೆ ಭಾರತೀಯರು ಈ 7 ನದಿಗಳನ್ನ ಪರಮ ಪುಣ್ಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು. ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಗೋದಾವರಿ, ಕಾವೇರಿ ಮತ್ತು ನರ್ಮದಾ ನದಿಗಳು ಭಾರತೀಯರ ಪಾಲಿಗೆ, ಅದರಲ್ಲೂ ಸನಾತನ ಧರ್ಮೀಯರ ಪಾಲಿಗೆ ಪರಮ ಪವಿತ್ರವಾದಂತಹ ನದಿಗಳಾಗಿದ್ವು. ಆದರೆ ಇದರಲ್ಲಿ ಯಮುನಾ ನದಿ ಇದೆಯಲ್ಲ, ಇದು ರಾಷ್ಟ್ರದ ರಾಜಧಾನಿಯ ಕಾರಣದಿಂದಾಗಿಯೇ ಗಬ್ಬೆದ್ದು ನಾರ್ತಾ ಇತ್ತು. ಯಾವ ಯಮುನೆಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹಿಂದೂಗಳ ನಂಬಿಕೆ ಇತ್ತು, ಆ ನದಿಯಲ್ಲೇನಾದರೂ ಸ್ನಾನ ಮಾಡಿದ್ದೆ ಆದರೆ ಹಲವು ಚರ್ಮ ರೋಗಗಳು ಬರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ದೆಹಲಿಯಲ್ಲಿ ನೀವು ಬಸ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯಮುನಾ ನದಿಯ ಸೇತುವೆಯನ್ನ ದಾಟಿದ್ರೆ ಸಾಕು, ನೀವೇನು ಕಣ್ಣಿನಿಂದ ನೋಡೋದೇ ಬೇಕಾಗಿರಲಿಲ್ಲ, ನಿಮಗೆ ಗೊತ್ತಾಗ್ತಾ ಇತ್ತು ನಾವು ಯಮುನೆಯನ್ನ ದಾಟಿದ್ವಿ ಅಂತ. ಅಷ್ಟರ ಮಟ್ಟಿಗೆ ದುರ್ಗಂಧ ಬರ್ತಾ ಇತ್ತು. ಸರ್ಕಾರಗಳು ಕೇವಲ ಯಮುನಾ ಶುದ್ಧೀಕರಣದ ಮಾತನಾಡ್ತಾ ಇದ್ವೇ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಯಮುನಾ ಶುದ್ಧೀಕರಣದ ಮಾತನಾಡ್ತಾ ಇದ್ರು. ಆದರೆ 2018ರಲ್ಲಿ ಅದೇ ಅರವಿಂದ್ ಕೇಜ್ರಿವಾಲ್ ಒಂದು ತೀರ್ಮಾನ ಮಾಡ್ತಾರೆ, ಯಮುನೆಯಲ್ಲಿ ಆಚರಣೆ ಮಾಡ್ತಾ ಇದ್ದಂತಹ ಛಟ್ ಪೂಜಾವನ್ನ ನಿಷೇಧ ಮಾಡ್ತಾರೆ. ಯಾರೂ ಕೂಡ ಯಮುನೆಯಲ್ಲಿ ಛಟ್ ಪೂಜಾವನ್ನ ಆಚರಣೆ ಮಾಡುವಂತಿಲ್ಲ. ಯಾಕೆ ಕೇಳಿದ್ರೆ, ಯಮುನೆ ಅಷ್ಟು ಕಲುಷಿತವಾಗಿದ್ಲು. ಯಮುನೆಯಿಂದ ಹೊರಬರ್ತಿದ್ದಂತಹ ದುರ್ಗಂಧ, ಯಮುನೆಯಲ್ಲಿ ಹಾರ್ತಿದ್ದಂತಹ ನೊರೆ ದೇಶ ವಿದೇಶಗಳ ಮಟ್ಟದಲ್ಲಿ ಸದ್ದಾಯಿತು. ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಯಮುನಾ ನದಿಯ ಸುದ್ದಿ ಪ್ರಕಟವಾಗುವಂತಾಯಿತು. ಹೀಗಾಗಿ ದೆಹಲಿಯ ಸರ್ಕಾರ 2018ರಲ್ಲಿ ಛಟ್ ಪೂಜಾವನ್ನು ಆಚರಣೆ ಮಾಡಬಾರದು ಅಂತ ಆರ್ಡರ್ ಮಾಡುತ್ತೆ. ಇಲ್ಲಿ ನೀವು ತಪ್ಪು ತಿಳ್ಕೊಳ್ಬಿಡಿ, ಛಟ್ ಪೂಜಾವನ್ನು ಆಚರಣೆ ಮಾಡಿದ್ರಿಂದಾಗಿ ಯಮುನಾ ನದಿಗೆ ಹಾನಿಯಾಗತ್ತೆ ಅಥವಾ ಯಮುನಾ ನದಿ ಕಲುಷಿತಗೊಳ್ತಾಳೆ ಅಂತ ಕೇಜ್ರಿವಾಲ್ ಆ ಆರ್ಡರ್ ಮಾಡಿದ್ದಲ್ಲ. ಛಟ್ ಪೂಜಾವನ್ನು ಮಾಡೋದಕ್ಕೆ ಜನ ಯಮುನೆಯ ಹತ್ತಿರ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಯಾರೂ ಕೂಡ ಹೋಗಬಾರದು ಅಂತೇಳಿ 2018ರಿಂದ ದೆಹಲಿಯ ಸರ್ಕಾರ ಛಟ್ ಪೂಜಾಗೆ ನಿಷೇಧವನ್ನು ಹೇರುತ್ತೆ. ಆದರೆ 2025ರಲ್ಲಿ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಸರ್ಕಾರ ಅಂತ್ಯಗೊಂಡು ದೆಹಲಿಯಲ್ಲಿ ಬಿಜೆಪಿಯ ಸರ್ಕಾರ ರಚನೆ ಆಗುತ್ತೆ. ರೇಖಾ ಗುಪ್ತಾ ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ. ಮಿತ್ರರೇ, ರೇಖಾ ಗುಪ್ತಾ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೈಗೊಂಡಂತಹ ಅತಿ ದೊಡ್ಡ ನಿರ್ಧಾರ ಯಾವುದು ಕೇಳಿದ್ರೆ, ಯಮುನಾ ಶುದ್ಧೀಕರಣ. ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ 8 ತಿಂಗಳಾಗಿದೆ. ಆದರೆ 8 ತಿಂಗಳಿನಲ್ಲಿ ಯಮುನೆಯ ಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ. 10-11 ವರ್ಷಗಳಿಂದ ಕೇವಲ ಯಮುನೆಯ ಶುದ್ಧೀಕರಣದ ಬಗ್ಗೆ ಮಾತನಾಡ್ತಾ ಇದ್ದಂತಹ ಕೇಜ್ರಿವಾಲ್ ಒಂದು ಕಡೆ ಆದರೆ,
ಕೇವಲ 8 ತಿಂಗಳಿನಲ್ಲಿ ಯಮುನೆಯನ್ನ ಶುದ್ಧೀಕರಿಸಿ ವೈಭವದಿಂದ ಛಟ್ ಪೂಜಾ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಯಮುನೆಯನ್ನ ರೇಖಾ ಗುಪ್ತಾ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಗೊಳಿಸಿದ್ದಾರೆ. ಮಿತ್ರರೇ, ಇಲ್ಲಿ ನಾನು ರೇಖಾ ಗುಪ್ತಾರನ್ನ ಹೊಗಳಬೇಕು ಅಂತೇನು ಹೊಗಳ್ತಾ ಇಲ್ಲ. ಅದು ಅಲ್ಲದೆ ರೇಖಾ ಗುಪ್ತಾ ಈ ದೇಶದಲ್ಲಿ ಬಹಳ ದೊಡ್ಡ ಪೊಲಿಟಿಷಿಯನ್ ಏನಲ್ಲ. ಅವರು ದೆಹಲಿಯ ಸಿಎಂ ಆದ ಬಳಿಕ ಪ್ರಚಾರಕ್ಕೆ ಬಂದಂಥ ಒಬ್ಬ ಮಹಿಳೆ. ಆದರೆ ಗುಣಕ್ಕೆ ಯಾವುದೇ ಮತ್ಸರವನ್ನು ತೋರಿಸಬಾರದು. ಒಬ್ರು ಸಾಧನೆ ಮಾಡಿದ್ರೆ ಅದನ್ನ ಮುಕ್ತವಾಗಿ ಹೊಗಳುವಂತಹ ಒಂದು ವಿಶಾಲ ಮನಸ್ಸು ನಮ್ಮಲ್ಲಿರಲೇಬೇಕು. ಅದರಲ್ಲೂ ಒಬ್ಬ ಮಹಿಳೆಯಾಗಿ ಅವರು ಮಾಡಿದಂತಹ ಸಾಧನೆ ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಿತ್ರರೇ, ಈ ಛಟ್ ಪೂಜಾ ಇದೆಯಲ್ಲ, ಉತ್ತರ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಬಹಳ ದೊಡ್ಡ ಹಬ್ಬ. ಈ ಹಬ್ಬದ ಸಂದರ್ಭದಲ್ಲಿ ಸೂರ್ಯದೇವ ಮತ್ತು ಚಾತಿ ದೇವಿಯನ್ನ ಜನ ಪೂಜೆ ಮಾಡ್ತಾರೆ. ಬಿಹಾರ, ಜಾರ್ಖಂಡ್, ಯುಪಿ, ನೇಪಾಳ ಹಾಗೂ ದೆಹಲಿ ಈ ಭಾಗದಲ್ಲಿ ಈ ಛಟ್ ಪೂಜಾ ಹಬ್ಬವನ್ನ ಬಹಳ ದೊಡ್ಡದಾಗಿ ಆಚರಿಸ್ತಾರೆ. ಈ ಹಬ್ಬದ ಒಂದು ವಿಶೇಷತೆ ಏನು ಕೇಳಿದ್ರೆ, ಈ ಹಬ್ಬವನ್ನ ಆರಂಭ ಮಾಡುವ ಮುನ್ನ ಒಂದ ಗಂಗಾ ನದಿ ಇಲ್ಲ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು, ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಅಲ್ಲಿಂದ ಪರಿಶುದ್ಧವಾದಂತಹ ಗಂಗಾ ಜಲವನ್ನ ಮನೆಗೆ ಕೊಂಡೊಯ್ಯಬೇಕು. ಈ ರೀತಿಯಾಗಿ ಸೂರ್ಯಾರಾಧನೆ ಮಾಡುವಂತಹ ಒಂದು ಹಬ್ಬ ಇದು. ಈ ಛಟ್ ಪೂಜಾ ಸಂದರ್ಭದಲ್ಲಿ ಲಕ್ಷ ಜನ ಗಂಗಾ ಮತ್ತು ಯಮುನಾದಲ್ಲಿ ಮಿಂದೇಳುವಂತಹ ಪದ್ಧತಿ ಇದೆ. ಆದರೆ ನಾನು ಆಗಲೇ ಹೇಳಿದೆ, 2018ರಿಂದ ಯಮುನಾ ನದಿಯಲ್ಲಿ ಛಟ್ ಪೂಜಾವನ್ನು ಆಚರಣೆ ಮಾಡೋದಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಯಾಕೆಂದ್ರೆ ಯಮುನೆ ಅಷ್ಟು ಕಲುಷಿತಗೊಂಡಿದ್ಲು. ಇಂತಹ ಸಂದರ್ಭದಲ್ಲಿ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಈ ವಿಚಾರವನ್ನು ಚಾಲೆಂಜ್ ಆಗಿ ಪರಿಗಣಿಸಿ ಕಳೆದ 8 ತಿಂಗಳಿನಿಂದ ನಿರಂತರವಾಗಿ ಪರಿಶ್ರಮ ವಹಿಸಿ ಯಮುನೆಯನ್ನ ಕಂಪ್ಲೀಟ್ ಶುದ್ಧಗೊಳಿಸಿದ್ದಾರೆ. ಯಾವ ಮಟ್ಟಿಗೆ ಅಂತಂದ್ರೆ, ಈ ಬಾರಿ ಛಟ್ ಪೂಜಾ ಹಬ್ಬವನ್ನ ಯಮುನೆಯ ತಟದಲ್ಲಿ ಆಯೋಜನೆಯನ್ನ ಕೂಡ ಮಾಡಲಾಗಿದೆ. ಮಿತ್ರರೇ, ಏನೋ ರಾಜಕಾರಣಿಗಳು 4 ಜನ ಹೋಗ್ಬಿಟ್ಟು ಯಾವುದೋ ಒಂದು ಘಾಟ್ನಲ್ಲಿ ಛಟ್ ಪೂಜಾವನ್ನ ಆಚರಣೆ ಮಾಡುವ ರೀತಿಯಲ್ಲಿ ಆಯೋಜನೆ ಮಾಡಿದ್ದಲ್ಲ. ದೆಹಲಿಯಾದ್ಯಂತ ಒಟ್ಟು 1500 ಜಾಗಗಳನ್ನು ಗುರುತಿಸಲಾಗಿದೆ. ಆ 1500 ಜಾಗದಲ್ಲೂ ಕೂಡ ಜನಸಾಮಾನ್ಯರು ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಛಟ್ ಪೂಜಾವನ್ನ ಆಚರಣೆ ಮಾಡುವ ರೀತಿಯಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಕೇವಲ 8 ತಿಂಗಳ ಹಿಂದೆ ಯಾವ ಯಮುನಾ ನದಿಯ ನೀರನ್ನು ಮುಟ್ಟಿದ್ರೆ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ಇತ್ತೋ, ಈಗ ಅದೇ ನೀರಿನಲ್ಲಿ ಸ್ನಾನ ಮಾಡಬಹುದು. ಆ ರೀತಿಯಾಗಿ ಅದನ್ನು ಶುದ್ಧೀಕರಣ ಮಾಡಲಾಗಿದೆ. ಯಾವ ಲೆವೆಲ್ಗೆ ಯಮುನೆಯನ್ನ ಶುದ್ಧೀಕರಣ ಮಾಡಲಾಗಿದೆ ಅಂತಂದ್ರೆ, ಅಕ್ಟೋಬರ್ 28ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಯಮುನಾ ನದಿಯ ತೀರಕ್ಕೆ ಹೋಗಿ ಛಟ್ ಪೂಜಾವನ್ನ ಆಚರಣೆ ಮಾಡ್ತಾರೆ. ಇದಕ್ಕಾಗಿ ವಸುದೇವ್ ಘಾಟ್ ಅನ್ನು ಸಿದ್ಧಪಡಿಸಲಾಗಿದೆ. ಇಷ್ಟೆಲ್ಲ ದೆಹಲಿಯಲ್ಲಿ ಯಮುನೆಯನ್ನ ಶುದ್ಧೀಕರಣ ಮಾಡುವಂತಹ ಕೆಲಸವನ್ನ ಅಲ್ಲಿನ ಸರ್ಕಾರ ಮಾಡ್ತಾ ಇದ್ರೆ, ಹಗಲು ರಾತ್ರಿ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಆದರೆ ಕೇಜ್ರಿವಾಲ್ ಮತ್ತು ಅವರ ಪಕ್ಷ ಇದನ್ನು ನೋಡಿ ಈಗಲೂ ಕೂಡ ಟೀಕಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷ ಇದಕ್ಕೇನು ಹೇಳಿದೆ ಗೊತ್ತಾ? ಕೇವಲ ವಸುದೇವ್ ಘಾಟನ್ನು ಮಾತ್ರ ಶುದ್ಧೀಕರಣ ಮಾಡಲಾಗಿದೆ, ಅಲ್ಲಿಗೆ ಹೊರಗಡೆಯಿಂದ ನೀರನ್ನು ತಂದು ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನಾನಕ್ಕೆ ಸಿದ್ಧಪಡಿಸಲಾಗಿದೆ. ಉಳಿದಂತೆ ದೆಹಲಿಯ ಜನ ಯಮುನೆಯ ಕಲುಷಿತ ನೀರಿನಲ್ಲೇ ಸ್ನಾನ ಮಾಡಬೇಕು. ಯಮುನೆ ಏನು ಶುದ್ಧೀಕರಣಗೊಂಡಿಲ್ಲ. ಅದು ಅಲ್ಲದೆ ಯಮುನೆಗೆ ಸಿಲಿಕಾನ್ ಡಿಫಾರ್ಮರ್ ಅನ್ನುವಂತಹ ಒಂದು ಕೆಮಿಕಲ್ ಅನ್ನು ಬಳಸಿದ್ದಾರೆ. ಈ ಕಾರಣದಿಂದಾಗಿ ಯಮುನೆ ಶುದ್ಧಗೊಂಡಂತೆ ಕಾಣ್ತಾ ಇದ್ದಾಳೆ, ಆದರೆ ವಾಸ್ತವವಾಗಿ ಯಮುನೆ ಶುದ್ಧೀಕರಣಗೊಂಡಿಲ್ಲ. ಇದು ಯಾವುದೇ ರೀತಿಯಲ್ಲೂ ಕೂಡ ಮನುಷ್ಯನ ಬಳಕೆಗೆ ಯೋಗ್ಯವಲ್ಲ. ಹೀಗಂತ ಆಮ್ ಆದ್ಮಿ ಪಕ್ಷ ಇದನ್ನು ಟೀಕೆ ಮಾಡಿದೆ. ಮಿತ್ರರೇ, ನಾನಿಲ್ಲಿ ಖುದ್ದಾಗಿ ಹೋಗಿ ದೆಹಲಿಯಲ್ಲಿ ಯಮುನೆಯ ನೀರನ್ನು ತೆಗೆದುಕೊಂಡು ಇದು ಶುದ್ಧವಾಗಿದೆಯಾ ಇಲ್ವಾ ಅದನ್ನು ಪರೀಕ್ಷಿಸಿಲ್ಲ. ಅದು ಅಲ್ಲದೆ ಇಲ್ಲಿ ಸಿಲಿಕಾನ್ ಡಿಫಾರ್ಮರ್ ಅನ್ನು ಬಳಸಿದರ ಇಲ್ವಾ ಅನ್ನೋದು ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ. ಆದರೆ ರಿಪೋರ್ಟ್ಗಳ ಆಧಾರದಲ್ಲಿ ಹೇಳೋದಾದ್ರೆ, ಯಮುನೆ ದೆಹಲಿಯಲ್ಲಿ ಒಟ್ಟು 44 ಕಿಲೋಮೀಟರ್ ಹರಿತಾಳೆ. ಅಷ್ಟೂ ಭಾಗದಲ್ಲೂ ಕೂಡ ಬಹಳ ಪ್ರಮಾಣದಲ್ಲಿ ಕೊಳಚೆ ನೀರು ಯಮುನೆಯನ್ನು ಸೇರ್ತಾ ಇತ್ತು. ಯಮುನೆ ಕಲುಷಿತಗೊಂಡಿದ್ಲು. ಎಲ್ಲಾ ಭಾಗದಲ್ಲೂ ಕೂಡ ಸಿಲಿಕಾನ್ ಡಿಫಾರ್ಮರ್ ಅನ್ನು ಬಳಸಿ ಶುದ್ಧೀಕರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದು ನಿರಂತರವಾಗಿ ಹರಿತಾ ಇರುವಂತಹ ನೀರು. ನಿಂತ ನೀರಾದ್ರೆ ಏನೋ ಕೆಮಿಕಲ್ ಅನ್ನು ಹಾಕಿಬಿಟ್ಟು ಸ್ವಚ್ಛವಾದಂತೆ ಕಾಣುವಂತೆ ಮಾಡಬಹುದೇನೋ. ನಿರಂತರವಾಗಿ ಹರಿತಾ ಇರುವಂತಹ ನೀರಿಗೆ ಯಾವುದೋ ಕೆಮಿಕಲ್ ಅನ್ನು ಬಳಸಿ ತಾತ್ಕಾಲಿಕವಾಗಿ ಶುದ್ಧೀಕರಣ ಮಾಡಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನದಿ ನೀರು ಶುದ್ಧವಾಗಿ ಕಾಣ್ತಾ ಇದೆ ಅಂತಂದ್ರೆ ಒಂದಷ್ಟು ಕ್ರಮಗಳಂತೂ ಕೈಗೊಂಡಿರಬೇಕು. ಶುದ್ಧ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನವಾದರೂ ಆಗಿರಲೇಬೇಕಲ್ವಾ? ಸದ್ಯ ಯಮುನೆಯ ಬಗ್ಗೆ ಅನೇಕ ವಿಡಿಯೋಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೇ ಸಿಗ್ತವೆ, ನೀವೇ ನೋಡಬಹುದು. ಈ ಹಿಂದೆ ಯಾವ ಸ್ಥಿತಿ ಇತ್ತು, ಯಾವ ರೀತಿಯಾಗಿ ನೊರೆ ಆಗಸದೆತ್ತರಕ್ಕೆ ಹಾರ್ತಾ ಇತ್ತು, ಈಗ ಯಾವ ಪರಿಸ್ಥಿತಿ ಇದೆ, ಎಷ್ಟು ಪ್ರಶಾಂತವಾಗಿ ಯಮುನೆ ಹರಿತಾ ಇದ್ದಾಳೆ, ಇದು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಇದೇ ಪ್ರಶ್ನೆಯನ್ನ ದೆಹಲಿಯ ಮುಖ್ಯಮಂತ್ರಿ ಬಳಿಯಲ್ಲಿ ಡಿಡಿ ನ್ಯೂಸ್ನ ಸುಧೀರ್ ಚೌಧರಿ ಅವರು ಕೇಳ್ತಾರೆ. ಆಮ್ ಆದ್ಮಿ ಪಕ್ಷ ಸಿಲಿಕಾನ್ ಡಿಫಾರ್ಮರ್ ಅನ್ನ ಬಳಸಿ ಯಮುನೆಯನ್ನ ಶುದ್ಧೀಕರಿಸಲಾಗಿದೆ ಅಂತ ಆರೋಪ ಮಾಡ್ತಾ ಇದೆಯಲ್ಲ, ಯಮುನೆ ಕಂಪ್ಲೀಟ್ ಆಗಿ ಶುದ್ಧವಾಗಿದ್ದಾಳ, ಕುಡಿಯೋದಕ್ಕೆ ಯೋಗ್ಯವಾಗಿದ್ದಾಳ, ಹೀಗಂತ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರೇಖಾ ಗುಪ್ತಾ ಒಂದೇ ಮಾತು ಹೇಳ್ತಾರೆ, ನಾವು ಸಾಕಷ್ಟು ಸುಧಾರಣೆಯನ್ನ ಮಾಡಿದ್ದೀವಿ. ಯಮುನೆಯಲ್ಲಿ BOD ಪ್ರಮಾಣ, COD ಪ್ರಮಾಣ ಇದೆಲ್ಲವೂ ಕೂಡ ಕಡಿಮೆ ಆಗಿದೆ. ನಾವೀಗಲೂ ಕೂಡ ಹೇಳ್ತಾ ಇಲ್ಲ ಯಮುನೆ ಶುದ್ಧವಾಗಿದ್ದಾಳೆ, ಕಂಪ್ಲೀಟ್ ಕುಡಿಯೋದಕ್ಕೆ ಯೋಗ್ಯವಾಗಿದ್ದಾಳೆ ಅಂತ ನಾವು ಹೇಳ್ತಾ ಇಲ್ಲ. ಅದು ಬಹಳ ದೊಡ್ಡದಾದಂತಹ ಪ್ರೋಸೆಸ್. ಅದಕ್ಕಿನ್ನೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕು. ಸದ್ಯಕ್ಕೆ ಯಮುನೆಯಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ, ಯಾವುದೇ ಚರ್ಮ ರೋಗ ಬರೋದಿಲ್ಲ, ಇಷ್ಟು ಮಾತ್ರ ನಾವು ಗ್ಯಾರಂಟಿ ಕೊಡಬಹುದು ಅಂತ ದೆಹಲಿಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.
ಮಿತ್ರರೇ, ಇದೇನು ಸಣ್ಣ ಸಾಧನೆಯಲ್ಲ, ನಿಜವಾಗ್ಲೂ ಬಹಳ ದೊಡ್ಡ ಸಾಧನೆ. ಯಾಕೆ ಅಂತಂದ್ರೆ ದೆಹಲಿಯ ಯಮುನಾ ನದಿಯನ್ನ ನಾನು ಕಣ್ಣಾರೆ ಕಂಡಿದ್ದೀನಿ, ಯಮುನೆಯ ಸ್ಥಿತಿ ಹೀಗಾಯ್ತಲ್ಲ ಅಂತ ಮರುಕವನ್ನ ಕೂಡ ವ್ಯಕ್ತಪಡಿಸಿದ್ದೀನಿ. ಅಂತಹದರಲ್ಲಿ ಇಂತಹ ಒಂದು ಸುದ್ದಿ ಬರ್ತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಎಲ್ಲ ಭಾರತೀಯರು ಕೂಡ ಖುಷಿ ಪಡಬೇಕಾದಂತಹ ವಿಚಾರವೇ ಸರಿ. ದೆಹಲಿಯ ಈ ವಿಚಾರಕ್ಕೆ ನಾನು ಯಾಕಿಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ಹೇಳಿದೆ ಅಂತಂದ್ರೆ, ಒಂದು ಸರ್ಕಾರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪರಿಶ್ರಮವನ್ನ ಪಟ್ಟಿದ್ದೆ ಆದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷವಾದಂತಹ ಸಾಕ್ಷಿ. ನಾನೂ ಸಹ ಬೆಂಗಳೂರಿನಲ್ಲಿ ಪತ್ರಕರ್ತನಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲೇ ಇರುವಂತಹ ಬೆಳ್ಳಂದೂರು ಕೆರೆ ಇರಬಹುದು ಅಥವಾ ವೃಷಭಾವತಿ ನದಿ ಇರಬಹುದು, ಈ ವಿಚಾರವಾಗಿ ಸರ್ಕಾರ ಆಗಾಗ ಭರವಸೆಯನ್ನ ಕೊಡ್ತಲೇ ಇರುತ್ತೆ. ಸಾವಿರಾರು ಕೋಟಿಯನ್ನ ವೆಚ್ಚ ಕೂಡ ಮಾಡಿದೆ. ಒಂದೊಂದು ಸರ್ಕಾರ ಬಂದಾಗ್ಲೂ ಕೂಡ ಒಂದೊಂದು ಯೋಜನೆಗಳು. ಈ ಹಿಂದೊಂದು ಸರ್ಕಾರವಂತೂ ಘೋಷಣೆ ಮಾಡಿತ್ತು, ನಾವು ವೃಷಭಾವತಿ ಮತ್ತು ದೆಹಲಿಯ ರಾಜಕಾಲುವೆಗಳನ್ನ ಲಂಡನ್ನ ಥೇಮ್ಸ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ. ಅವರು ಹೇಳಿದ್ದು ಮಾತ್ರ ಅಲ್ಲ, ಅದಕ್ಕಾಗಿ ನೂರಾರು ಕೋಟಿಯನ್ನ ವೆಚ್ಚ ಕೂಡ ಮಾಡಿದ್ದಾರೆ. ರಾಜಕಾಲುವೆ ಪಕ್ಕದಲ್ಲಿ ಒಂದಷ್ಟು ಗೋಡೆಗಳನ್ನ ಕಟ್ಟಿದ್ದಾರೆ. ಆದರೆ ಹರಿಯುತ್ತಿರುವಂತಹ ನೀರು ಮಾತ್ರ ಥೇಮ್ಸ್ ನದಿಯಂತೆ ಶುದ್ಧವಾಗಿಲ್ಲ. ರಾಜಕಾಲುವೆಯ ನೀರು, ಎಲ್ಲಾ ಮನೆಯಿಂದ ಹೊರಬರ್ತಿರುವಂತಹ ಕೊಳಚೆ ನೀರು ಅಲ್ಲಿ ಹರಿದು ಹೋಗ್ತಾ ಇದೆ. ಈ ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ STPಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಸಾವಿರಾರು ಕೋಟಿಯನ್ನ ವೆಚ್ಚ ಮಾಡಿದ್ದಾರೆ. ಅಲ್ಲಲ್ಲಿ STPಗಳ ನಿರ್ಮಾಣ ಕೂಡ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ವೃಷಭಾವತಿಯೂ ಶುದ್ಧವಾಗಿಲ್ಲ, ಬೆಳ್ಳಂದೂರು ಸೇರಿದಂತೆ ಯಾವುದೇ ಕೆರೆಯೂ ಕೂಡ ಪರಿಶುದ್ಧವಾಗಿಲ್ಲ. ಏನೋ ಪೇಪರ್ಗಳಲ್ಲಿ ಶುದ್ಧ ಆಗಿರಬಹುದೇನೋ, ಯಾಕೆಂದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಕೆರೆಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ವಾಸ್ತವವಾಗಿ ಪ್ರಧಾನಿಗಳು ಇಲ್ಲಿಗೆ ಬಂದು ಕೆರೆಗಳನ್ನು ನೋಡಿದ್ರೆ ಅವರದನ್ನು ಉಲ್ಲೇಖ ಮಾಡ್ತಾ ಇರಲಿಲ್ಲ. ಹೀಗಾಗಿ ದೆಹಲಿಯನ್ನು ನೋಡಿ ಬೇರೆ ರಾಜ್ಯಗಳು ಕೂಡ ಕಲ್ತುಕೊಳ್ಬೇಕು. ನೀವು ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳನ್ನು ಕಟ್ಟಿ ಅದ್ಭುತವಾದಂತಹ ಫುಟ್ಪಾತ್ಗಳನ್ನು ನಿರ್ಮಾಣ ಮಾಡಿದ್ರೆ ಒಂದು ನಗರ ಅಭಿವೃದ್ಧಿ ಆಗಿದೆ, ಅದು ಜಗಮಗಿಸ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆರೆಗಳು ಯಾವ ರೀತಿಯಾಗಿದೆ, ಹರಿಯುತ್ತಿರುವಂತಹ ನದಿಗಳು ಎಷ್ಟು ಶುದ್ಧವಾಗಿದೆ, ಅಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ನಡೀತಾ ಇದೆ, ಇದರ ಆಧಾರದಲ್ಲಿ ಆ ನಗರ ರ್ಯಾಂಕ್ ಅನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಕರ್ನಾಟಕದ ರಾಜಕಾರಣಿಗಳು ಕೂಡ ಸ್ವಲ್ಪ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ